ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮಂಗಳವಾರ ಮಕ್ಕಳ ಬಾಕ್ಸ್ ರೆಡಿ ಮಾಡ್ತಾ ವ್ಲಾಗ್ನ ಶುರು ಮಾಡಿದ್ದೀನಿ. ಟಿಫನ್ಗೆ ಹಾಗೆ ಲಂಚ್ಗೆ ಪಂಪ್ಕಿನ್ ಪಾಲಕ್ ಚಪಾತಿ, ಅದ್ರ ಜೊತೆ ಬೆಂಡಿ ಫ್ರೈ ಮಾಡ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಕಡಲೆಕಾಳು ಕೂಡ ಮಾಡ್ಕೊಂಡಿದ್ದೆ. ಇನ್ನು ಸ್ನ್ಯಾಕ್ಸಿಗೆ ದಾಳಿಂಬೆ ಹಣ್ಣನ್ನು ಕೊಡ್ತಿದ್ದೀನಿ. ಊರ್ಲಿಂದ ಹುಣಸೆ ಹಣ್ಣು ತೊಗೊಂಬಂದಿರೋದು ಕುಟ್ಟಬೇಕಿತ್ತು, ಸೊ ಕುಟ್ಟಿರಲಿಲ್ಲ. ವೈಶು ಹಾಗೆ ತೊಗೊಂಡೋಗ್ತೀನಿ ಅಂತ ಹೇಳ್ತಾ ಇದ್ಲು, ಸೊ ಹಾಗಾಗಿ ಅದನ್ನು ಕೊಡ್ತಾ ಇದ್ದೀನಿ. ವೈಶು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಮನೆ ನಿಶಬ್ದದ ವಾತಾವರಣ. ಸೊ ಆರಾಮಾಗಿ ಮಿಕ್ಕಿರೋ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಇನ್ನು ಹಸ್ಬೆಂಡ್ ಕೂಡ ಮಾರ್ನಿಂಗ್ ಡ್ಯೂಟಿ ಇತ್ತು, ಸೊ ಅವರು ಕೂಡ ರೆಡಿಯಾಗಿದ್ದರು. ಟಿಫನ್ನ ಮುಗಿಸ್ಕೊಂಡು ಅವರು ಹೊರಟರು. ನಾನು ಒಂದು ಕಪ್ ಟೀ ಮಾಡ್ಕೊಳ್ತಾ ಕ್ಲೀನಿಂಗ್ ಕೆಲಸನ ಮಾಡ್ಕೊಳ್ತಿದ್ದೀನಿ. ಮೊನ್ನೆ ಒಬ್ಬರು ಕಾಮೆಂಟ್ ಹಾಕಿದ್ರು, ಎಷ್ಟೊಂದು ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀರಾ, ಸೊ ಯಾರನ್ನಾದ್ರೂ ಕೆಲಸದವ್ರನ್ನ ಇಟ್ಕೋಬೋದಲ್ಲ ಅಂತ ಹೇಳಿ. ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡಾಗ ಸಿಗುವಂಥ ತೃಪ್ತಿ ಬೇರೆದವ್ರು ಮಾಡಿದಾಗ ನಮಗೆ ಸಿಗಲ್ಲ. ಇನ್ನೊಂದು, ನನಗೆ ಮನೆ ಕೆಲಸ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಏನೇ ಇರಲಿ ಮಾಡ್ತಾನೇ ಇರ್ತೀನಿ. ಸೊ ಹಾಗಾಗಿ ನನಗೆ ಇನ್ನೊಬ್ಬರನ್ನ ಕೆಲಸಕ್ಕೆ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಒಂದು ಸರಿ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ವಿ ಅಂದರೆ ಅವರು ಒಂದಿನ ಬರಲಿಲ್ಲ ಅಂದರೂ ನಮಗೆ ತುಂಬ ಕಷ್ಟ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ನನಗಿಷ್ಟ ಇಲ್ಲ. ಇನ್ನೊಂದೇನು ಅಂದರೆ, ನಾವು ಹುಟ್ಟಿ ಬೆಳೆದಿರೋದೆಲ್ಲ ಹಳ್ಳಿಯಲ್ಲಿ. ಅಮ್ಮನವ್ರು ಮಾಡುವಂಥ ಕೆಲಸ ಇವತ್ತಿಗೂ ಅವ್ರು ಮಾಡುವಂಥ ಕೆಲಸಗಳನ್ನು ನೋಡಿದಾಗ ನಾವು ಮಾಡೋ ಕೆಲಸ ಏನೂ ಅಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ನನ್ನ ಕೆಲಸ ಮಾಡೋದು ತುಂಬ ಖುಷಿ. ನನ್ನ ಕೆಲಸ ಇಲ್ಲ ಅಂದರೂ ಕೂಡ ಹುಡ್ಕೊಂಡಾದರೂ ಕೆಲಸ ಮಾಡ್ತೀನಿ. ಸೊ ಕೆಲಸ ಮಾಡೋದ್ರಿಂದ ಒಂದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಸೆಲ್ಫ್ ಹ್ಯಾಪಿನೆಸ್ ಅನ್ನೋದಿರುತ್ತೆ. ಖಾಲಿ ಕೂತ್ಕೊಂಡಾಗ ಇಲ್ಲದೇ ಇರೋ ಆಲೋಚನೆ, ಇಲ್ಲದೇ ಇರೋ ರೋಗಗಳೆಲ್ಲ ಬರುತ್ತೆ. ಮತ್ತು ಅದನ್ನು ಕಳ್ಕೊಳ್ಳೋದಕ್ಕೆ ಮತ್ತೆ ಬೇರೆ ಇನ್ನೇನೋ ನಾವು ಮಾಡೋ ಬದಲು ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಹೋದರೆ ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ ಹಾಗೆ ಎಲೆ ತರಿಸ್ಕೊಂಡಿದ್ದೆ, ಅದೆಲ್ಲನೂ ಕಟ್ ಮಾಡಿ ಎತ್ತಿಡ್ತಿದ್ದೀನಿ. ಸೊ ಏನಾದರೂ ಮಾಡ್ತೀವಿ ಅಂದಾಗ ಅದನ್ನು ರೆಗ್ಯುಲರಾಗಿ ಮಾಡ್ತಾ ಹೋದರೆ ಅದರ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ರುಟೀನ್ ಆಯಿತು, ಅಥವಾ ಈ ಥರ ಸುಮಾರು ಜನ ಕೇಳ್ತಿರ್ತಾರೆ, ಬಾಳೆ ಎಲೆನ ಎಲ್ಲಿ ತೊಗೊಳ್ತೀರಾ ನೀವು ಅಂತ ಹೇಳಿ. ಇದನ್ನು ಮಾರ್ಕೆಟಲ್ಲಿನೇ ಸಿಗುತ್ತೆ. ನಮಗೆ ಒಂದು ವಾರಕ್ಕೆ ಬೇಕಾಗಷ್ಟು ತರಿಸಿಟ್ಕೊಂಡು ಅದೆಲ್ಲ ಎಲೆ ಕೆಲವೊಂದು ಅರ್ದಿರೋದಿರುತ್ತೆ. ಸೊ ಅದೆಲ್ಲನೂ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ವಾರ ಇಡೀ ಬಳಸ್ತೀನಿ. 3 ಟೈಮ್ ಊಟದಲ್ಲೂ ನಾನು ಬಾಳೆ ಎಲೆನ ಬಳಸ್ತಾ ಇರ್ತೀನಿ. ಇನ್ನು ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡ್ತಾ ಇದ್ದಂಗೆಲ್ಲ ಒಂಥರ ಖುಷಿ ಅನಿಸುತ್ತೆ. ಈ ಥರ ವಾತಾವರಣ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ತಂದುಕೊಡುತ್ತೆ, ಖುಷಿ ತಂದುಕೊಡುತ್ತೆ. ಒಂಥರ ನಾವು ಆರೋಗ್ಯವಾಗಿರೋದಕ್ಕೆ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು. ಈ ಸರಿ ನಾನು ಗುಲಾಬಿ ಹೂವಿನ ಗಿಡ ತೊಗೊಂಡ್ಬಂದು ಹಚ್ಚಿದಾಗೆಲ್ಲ ಒಣಗಿ ಹೋಗ್ತಿದ್ವು. ಈ ಸರಿ ಅದೇನೋ ಗೊತ್ತಿಲ್ಲ, 3ನೇ ಹೂವು ಇದು ಬಿಟ್ಟಿರೋದು. ಒಂದು 15 ದಿನ ಆಯಿತು ಹೂವು ಬಿಟ್ಟು. ಸೊ ಕಟ್ ಮಾಡ್ತಿದ್ದೀನಿ ಅದನ್ನು. ಈ ಕಟ್ ಮಾಡಿರೋ ಜಾಗದಲ್ಲಿ ಸ್ವಲ್ಪ ಆಲೋವೆರಾನ ಇಟ್ಬಿಟ್ರೆ ಸೈಡೆಲ್ಲ ಮತ್ತೆ ಅದು ಗ್ರೋತ್ ಆಗ್ತಾ ಹೋಗುತ್ತೆ, ಮತ್ತೆ ಹೂವು ಬಿಡುತ್ತೆ. ಸೊ ಅದೇ ಥರ ಮಾಡ್ತಾ ಇದ್ದೀನಿ. ಇನ್ನು ಕೆಲವೊಂದು ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ. ಮನಿ ಪ್ಲ್ಯಾಂಟ್ ಪಾಟ್ ಏನಿದೆ ಅಲ್ಲ, ಅದು ಎಷ್ಟು ಚಿಕ್ಕದಿದೆ, ಬಟ್ ಅದ್ರ ಬೆಳವಣಿಗೆ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಬಳ್ಳಿ ಎಲ್ಲ ಎಷ್ಟೊಂದು ಖುಷಿ ಆಗುತ್ತೆ ಈ ಥರ ನೋಡಿದಾಗ. ಇನ್ನು ಕೆಲವೊಂದೆಲ್ಲ ಹೂಗಳೇ ನೋಡಿಲ್ಲ ಅಂಥವೆಲ್ಲ ಹೂವು ಬಿಟ್ಟಿದ್ದಾವೆ ಈ ಸರಿ. ಹಾಗೆ ನಾನು ಮೊನ್ನೆ ಜನವರಿ 1 ತೊಗೊಂಡಿದ್ದು, ನ್ಯೂ ಇಯರಲ್ಲಿ ತೊಗೊಂಡಿರೋವಂಥ ಪ್ಲ್ಯಾಂಟ್ ಏನಿದೆ ಅಲ್ಲ, ಅದು ಕೂಡ ಅಷ್ಟೇ ಎಷ್ಟೊಂದು ಚೆನ್ನಾಗಿ ಚಿಕ್ತಿದೆ. ಈ ಥರ ದುಡ್ಡು ಕೊಟ್ಟು ತೊಗೊಂಬಂದಿರೋ ಗಿಡಗಳು ಚಿಗಿದ್ಬಿಟ್ರೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಕೆಲವೊಂದೆಲ್ಲ ಹಾಳಾಗಿ ಹೋಗ್ಬಿಡ್ತಾವೆ, ಅವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇದಂತೂ ನೋಡಿದವರೆಲ್ಲ ಪ್ಲಾಸ್ಟಿಕ್ ಅಂತ ಕೇಳ್ತಾ ಇರ್ತಾರೆ. ಇಲ್ಲ, ನ್ಯಾಚುರಲ್ ಗಿಡನೇ ಅದು, ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಇನ್ನು ಸ್ವಲ್ಪ ಇವತ್ತು ಹುಣಸೆ ಹಣ್ಣನ್ನು ಮಕ್ಕಳಿಗೆ ಕುಟ್ಟಿಡೋಣ ಅಂತ ಹೇಳಿ, ನಮಗೆ ಪ್ರಕೃತಿ ಎಷ್ಟೊಂದೆಲ್ಲ ಚೆನ್ನಾಗಿರೋದೆಲ್ಲ ಕೊಟ್ಟಿದೆ. ನಮಗೆ ಅದನ್ನು ತಿನ್ನೋದು, ಬಳಸೋದನ್ನೆಲ್ಲ ನಾವೇ ಅದನ್ನೆಲ್ಲ ಮರೆತೋಗ್ತಾ ಇದ್ದೀವಿ. ಹುಣಸೆ ಹಣ್ಣು ಆಯಸ್ಸು ತುಂಬ ವರ್ಷ, ಅಂದರೆ ಅದು ಕೆಡೋದೇ ಇಲ್ಲ, ವರ್ಷಾನುಗಟ್ಲೆ ಇಟ್ಟರೂ ಹಾಳಾಗಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಯಾವಾಗಲೂ ಇದನ್ನು ಅಡುಗೆಯಲ್ಲಿ ಬಳಸೋದು ತುಂಬ ಒಳ್ಳೆಯದು ಅಂತ ಹೇಳಿ ನಾವೆಲ್ಲ ಏನು ಮಾಡ್ತೀವಿ, ಬರೀ ಟೊಮೆಟೊ ಹಾಕ್ತೀವಿ ಅಡುಗೆಗೆ. ಇನ್ನು ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಹಲ್ಲು ಕೂಡ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. ನಾವು ಚಿಕ್ಕವರಿರ್ಬೇಕಾದ್ರೆ ನಿಜವಾಗ್ಲೂ ಹುಣಸೆ ಹಣ್ಣು, ಜೀರಿಗೆ, ಬೆಲ್ಲ, ಉಪ್ಪು
ಕುಟ್ಟೋದು ಈ ಜೋಳದ ದೊಂಟಿನ ಗಣಕೆ ಬರೋದು, ಅದಕ್ಕೆ ಸುಚ್ಕೊಳ್ಳೋದು. ಸೊ ಎಷ್ಟು ಎಂಜಾಯ್ಮೆಂಟು ಅದೆಲ್ಲ, ಎಷ್ಟೊಂದು ಖುಷಿ ಇತ್ತು ನಿಜವಾಗ್ಲೂ. ಅದೆಲ್ಲ ಈಗಿನ ಮಕ್ಕಳು ತುಂಬ ಮಿಸ್ ಮಾಡ್ಕೊಳ್ತಾರೆ. ಯಾಕಂದರೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಕೊಟ್ಬಿಡ್ತೀವಿ. ಆ ರುಚಿನೂ ಇರಲ್ಲ, ಅದಕ್ಕೆಲ್ಲ ಪ್ಲಾಸ್ಟಿಕ್ ರ್ಯಾಪ್ ಮಾಡಿರ್ತಾರೆ. ಈ ಕಡೆ ದುಡ್ಡು ಹಾಳು, ಈ ಕಡೆ ಆರೋಗ್ಯ ಹಾಳು. ಸೊ ಹಾಗಾಗಿ ಆದಷ್ಟು ನಾನೇನು ತಿಂದು ಬೆಳೆದಿದ್ದೀನಿ, ನನಗೇನು ಗೊತ್ತಿದೆ ಅದೆಲ್ಲನೂ ನನ್ನ ಮಕ್ಳಿಗೆ ಕೊಡಬೇಕು ಅಂತ. ಸೊ ನನಗೆ ಏನೇನೆಲ್ಲ ಮಾಡೋದಕ್ಕೆ ಬರುತ್ತೆ ಅದನ್ನೆಲ್ಲನೂ ಮಾಡಿ ನನ್ನ ಮಕ್ಳಿಗೆ ತಿನ್ನಿಸ್ತಾ ಇರ್ತೀನಿ. ಸೊ ಅದು ಒಂಥರ ಖುಷಿ ಅಂತಲೇ ಅನಿಸುತ್ತೆ. ಇನ್ನು ಕಡಲೆಕಾಯಿ ಕೂಡ ಅಷ್ಟೇ, ಇದನ್ನು ಹಾಗೆ ತಿನ್ನೋ ಬದಲು ಸ್ವಲ್ಪ ಹುರ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿ. ಯಾಕಂದರೆ ಎಲ್ಲ ಎಳೀದಿರಲ್ಲ, ಸ್ವಲ್ಪ ಬಲ್ತ್ಬಿಟ್ಟಿರುತ್ತೆ. ಬಲ್ತಿದ್ದಾದಾಗ ತಿನ್ನೋದಕ್ಕೆ ಸ್ವಲ್ಪ ಅದು ಗಟ್ಟಿ ಅಂತ ಅನಿಸುತ್ತೆ. ಅದಕ್ಕಿಂತ ಬೆಸ್ಟ್ ಏನಪ್ಪ ಅಂದರೆ ಹುರ್ಕೊಂಬಿಟ್ರೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಕಡಲೆಕಾಯಿನ ಕೂಡ ಹುರ್ಕೊಳ್ತಿದ್ದೀನಿ. ನಮ್ಮ ಪ್ರೀತಿಗೆ ಬಡತನವಿಲ್ಲ, ಪ್ರೀತಿಗೆ ಬಡತನವಿಲ್ಲ, ನಾನು ರಾಜ ನಾನು ರಾಣಿ, ನಮ್ಮ ಮನೆಯಲ್ಲಿ ಸಿರಿತನವಿಲ್ಲ, ಪ್ರೀತಿಗೆ ಬಡತನವಿಲ್ಲ. ಇವತ್ತು ಬೆಳಗ್ಗೆಯಿಂದ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಬೆಳಗ್ಗೆ ಶಿವರಾಜ್ ಕುಮಾರ್ ಅವ್ರದ್ದು ದೇವರ ಮಗ ಮೂವಿ ಅದ್ಭುತ, ಅದರಲ್ಲಿರೋ ಸಾಂಗ್ಸ್ ಕೂಡ ಅದ್ಭುತ. ಇನ್ನು ಇವಾಗ ಕರುಳಿನ ಕೂಗು ಹೇಳಂಗಿಲ್ಲ, ಒಂದು ಬಕೆಟ್ ಮುಂದೆ ಇಟ್ಕೊಂಡು ಕೂತ್ಬಿಟ್ರೆ ಬಕೆಟ್ನ ಕಂಪ್ಲೀಟಾಗಿ ತುಂಬಿಸ್ಬೋದು, ಅಷ್ಟೊಂದು ಹಳು ಬರುತ್ತೆ ಆ ಮೂವಿ ನೋಡ್ತಾ ಇದ್ದರೆ. ಫಸ್ಟ್ ನೋಡಿದಾಗ ಏನು ಇಂಟ್ರೆಸ್ಟ್ ಇತ್ತು, ಇವಾಗಲೂ ಅದೇ ಇಂಟ್ರೆಸ್ಟಿಂದ ಮೂವಿ ನೋಡ್ತೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಸೊ ಇದೇ ಥರ ನನ್ನ ದಿನಚರಿ ಮೂವಿ ನೋಡ್ತಾ, ಹಾಡು ಕೇಳ್ತಾ, ಕೆಲಸಗಳನ್ನು ಮಾಡ್ಕೊಳ್ತಾ ದಿನನ ಕಳೀತೀನಿ. ನನಗೆ ಇದರಲ್ಲಿ ಅವಾರ್ಡೇ ಕೊಟ್ಬಿಡ್ಬೋದು ಹಾಲು ಉಗ್ಸೋದ್ರಲ್ಲಿ. ನಿಜವಾಗ್ಲೂ ಎಷ್ಟು ಸಾರಿ ಉಗ್ಸ್ತೀನೋ ನನಗೆ ಗೊತ್ತಿಲ್ಲ, ಎಷ್ಟು ಸಾರಿ ಅಂದ್ಕೊಳ್ತೀನಿ ಅದೇನೋ ಗೊತ್ತಿಲ್ಲ, ಕರೆಕ್ಟ್ ಉಕ್ಕೋ ಟೈಮಿಗೆ ಹೊರಗಡೆ ಹೋಗ್ಬಿಟ್ಟಿರ್ತೀನಿ. ಇನ್ನು ಇವತ್ತು ಯೂಟ್ಯೂಬ್ನ ನೋಡಿ ಕರಿಬೇವು ಪೌಡ್ರನ್ನ, ಅಂದರೆ ಅದು ಪುಡಿ ಬರುತ್ತಲ್ಲ, ಈ ಕಡಲೆ ಪುಡಿ, ಗುರೆಳ್ ಪುಡಿ, ಅದೇ ಥರ ಕರಿಬೇವು ಪುಡಿನ ಮಾಡ್ಕೊಳ್ತಿದ್ದೀನಿ. ಇಡ್ಲಿಗೆ, ಆಮೇಲೆ ದೋಸೆಗೆ, ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನಾನು ಟೇಸ್ಟ್ ಮಾಡಿ ಖಂಡಿತ ಚೆನ್ನಾಗಿದ್ದರೆ ನೆಕ್ಸ್ಟ್ ಮತ್ತೆ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜಾಸ್ತಿ ಕರಿಬೇವು ತೊಗೊಂಡು ಬಂದುಬಿಟ್ಟಿದ್ದೆ, ಅಡುಗೆಗೂ ಬಳಸ್ತಾ ಇದ್ದೀನಿ, ಅದು ವೇಸ್ಟ್ ಆಗಬಾರ್ದಲ್ಲ. ಸೊ ಹಾಗಾಗಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಹೇರಿಗೆಲ್ಲ ತುಂಬ ಒಳ್ಳೆ, ಜಾಸ್ತಿ ಕರಿಬೇವು ತಿಂದಷ್ಟು ಹೇರೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳಿ. ನನಗೆ ಪುಡಿ ಮಾಡಿದ ಮೇಲೆ ಅನಿಸಿದ್ದು, ಈ ಕಡಲೆ ಪುಡಿ ಎಲ್ಲ ಹೆಂಗೆ ಮಾಡ್ಕೊಳ್ತೀವಿ ಸೇಮ್ ಅದೇ ಥರ ಟೇಸ್ಟ್ ಅಂತಲೇ ಅನ್ನಿಸ್ತಾಯಿತ್ತು, ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಖಂಡಿತ ಚೆನ್ನಾಗಿದ್ದರೆ ನೆಕ್ಸ್ಟ್ ಮತ್ತೆ ಆ ಪುಡಿನೇನಾದರೂ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಪುಡಿ ಆಯಿತು, ಇನ್ನು ಮಿಕ್ಸಿನೆಲ್ಲ ಒರೆಸಿ ಎತ್ತಿಡ್ತಿದ್ದೀನಿ. ಆಡಕ್ಕೆ ಹೋಗ್ಯಾರ ನೋಡಪ್ಪ ಅಂಬ, ನೀನು ಮಾಡಪ್ಪ. ಏನಾಗಲ್ಲ, ಅದ್ರ ಜೊತೆ ಹಂಗೆ ಬರ್ತಾವೆ. ಕಸ ಬೆಳೆದ್ರೆ ಚೆನ್ನಾಗಿ ಬೆಳೆದಿದೆ, ಆರು ಶಾಕು ಬೆಳೆ ತೆಗೆದು ಅದ್ರಾಗ ಬೂಬಾಗಲ್ಲ. ನೀನು ಯಾಕಪ್ಪ, ನಾನು ಹಾಕಲ್ಲ. ಯಾಕ ಏಸ್ ತಂದೋಳ ಆ ಸೆದಕ್ಕೆ ತಗೊಳ್ಳು ಸಾಕು. ಇಷ್ಟೊಂದು ಸ್ವಲ್ಪ ಅಗ್ಲ ಹಾಕಿದಷ್ಟು, ಅಂದರೆ ಅಂಗ್ಲ ಇತ್ತಂದರೆ ಎಲೆಗಳೆಲ್ಲ ದಪ್ಪ ಬರ್ತೈತಿ. ಮೊದಲೆಲ್ಲ ನಾನು ಈ ಥರ ವೆಜಿಟೇಬಲ್ ಎಲ್ಲ ಮೇಲೆ ಹಾಕ್ತಿದ್ದೀನಿ, ಸೊಪ್ಪುಗಳನ್ನು ಮಾಡ್ಕೊಳ್ತಿದ್ದೀನಿ ಅಂದಾಗ ಕೆಲವೊಂದಿಷ್ಟು ಜನ ಮಾಡೋಕ್ಕೇನು ಕೆಲಸ ಇಲ್ಲ, ಹಂಗಾಗಿ ಇದನ್ನೆಲ್ಲ ಮಾಡ್ತಾಳೆ ಅಂತ ಹಾಡ್ಕೊಳ್ತಿದ್ರು. ಸೊ ನಾನು ಅವ್ರಿಗೇನೂ ರಿಪ್ಲೈ ಕೊಟ್ಟಿರಲಿಲ್ಲ. ಇವಾಗ ನನ್ನ ಕೆಲಸನೇ ಉತ್ತರ ಕೊಡುತ್ತೆ. ನಾನು ಯಾರು ಏನಂತಾರೆ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳಲ್ಲ. ನನಗೇನು ಖುಷಿ ಕೊಡುತ್ತೆ ನಾನು ಅದನ್ನು ಮಾಡ್ತಾ ಹೋಗ್ತೀನಿ. ಈ ಥರ ಒಂದು 4 ಬ್ಯಾಗ್ ಇತ್ತು ಅಂದರೆ ಆರಾಮಾಗಿ ಸೊಪ್ಪುಗಳನ್ನು ಮೇಲೇ ಬೆಳ್ಕೊಂಬಿಡ್ಬೋದು. ಮಿಕ್ಸಿಗೆ ಹಾಕಿದ್ದಾದರೆ ನೋಡಿ ಎಷ್ಟು ಚೆನ್ನಾಗಿ ಬಂತು, ಘಮ ಘಮ ಘಮ, ಫ್ಲೇವರ್ ಕೂಡ ಎಷ್ಟು ಚೆನ್ನಾಗಿ ಬರಕತ್ತೆ ನೋಡಿ. ಗೊತ್ತಿದ್ರೆ ಹಿಂಗೆ ಬರಬೇಕು, ಎಷ್ಟೊಂದಿಂತ ನಿಮಗೆ ಘಮ 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 ಅಂತ ಇರ್ತೈತೆ.
ಈ ಒರಳುಕಲ್ಲು ತರಿಸಿರೋ ಉದ್ದೇಶನೇ ಇದು. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಪುಡಿಗಳನ್ನು ತಿನ್ನೋದು. ಈ ಸ್ಪೆಷಲಿ ಗುರೆಳ್ ಪುಡಿ ಏನಿದೆ ಅಲ್ಲ, ಅದು ರೆಗ್ಯುಲರ್ ಆಗಿ ಬೇಕೇ ಬೇಕು. ವೈಭವ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವತ್ತೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಬಡ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಒಂದು ಅರ್ಧ ಗಂಟೆ ಆ ಒರಳುಕಲ್ಲಲ್ಲಿನೇ ಕುಟ್ಟಿದ್ದೀನಿ. ಎಷ್ಟೊಂದು ಮೆತ್ತಗಾಗಿದೆ, ಅದರ ಘಮ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ತಿನ್ನೋದಕ್ಕೆ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ನೀವು ಇದೇ ಥರ ಟ್ರೈ ಮಾಡಿ. ಇನ್ನು ಕೆಲವೊಬ್ಬರೆಲ್ಲ ಕಾಮೆಂಟ್ ಹಾಕ್ತಾ ಇರ್ತಾರೆ, ಹಾಗೆ ಮನೆಗೆ ಬಂದವರು ಈ ಟೇಬಲ್ ಬಗ್ಗೆ ಕೇಳ್ತಾನೆ ಇರ್ತಾರೆ. ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿದೆ ಇದು. ನಂಗೆ ಮೊನ್ನೆ ಒಬ್ಬರು ಕಾಮೆಂಟ್ ಹಾಕಿದ್ರು, ನಿಮ್ಮ ಮನೆ ಟಿ ವಿ ಕೆಳಗಡೆ ಇರುವಂಥ ಟೇಬಲ್ಲು ಕಲರ್ ಹೋಗಿದ್ದಾರಾ ಅಥವಾ ಇರೋದೇ ಹಾಗೇನಾ ಅಂತ ಹೇಳಿ. ಇಲ್ಲ, ಇದು ಇರೋದೇ ಹೀಗೆ. ಇದು ಒಂದು ಮ್ಯಾಂಗೋ ವುಡ್ಡು. ಈಗ ನೋಡಿ, ನಾರ್ಮಲ್ ವುಡ್ಡು ಟಿಪಾ ಇದೆಲ್ಲ, ಅದಕ್ಕೆ ಅದನ್ನು ಕಂಪೇರ್ ಮಾಡಿದರೆ ಇದು ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಸೊ ಬಂದವರೆಲ್ಲ ಫಸ್ಟ್ ಕೇಳ್ತಾ ಇರ್ತಾರೆ, ನೀವು ಇದನ್ನೆಲ್ಲಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ದೀರಾ ಅಥವಾ ಎಲ್ಲಿ ತೊಗೊಂಡ್ರಿ ಅಂತ ಹೇಳಿ. ಇದನ್ನು ನಾನು ಆನ್ಲೈನಲ್ಲಿನೇ ತರಿಸ್ಕೊಂಡಿದ್ದು. ಎಷ್ಟೊಂದೆಲ್ಲ ವೆರೈಟೀಸ್ ಇದೆ. ಸೊ ಅದಕ್ಕೆ ತಕ್ಕಂಗೆ ಪ್ರೈಸ್ ಕೂಡ ಇದೆ. ನನಗಿದು ತುಂಬ ಇಷ್ಟ ಆಯಿತು. ಈ ಜಾಗದಲ್ಲಿ ಇದು ಪರ್ಫೆಕ್ಟಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ತೊಗೊಂಡ್ವಿ. ಆಲ್ರೆಡಿ 3 ಇಯರ್ಸ್ ಆಗ್ತಾ ಬಂತು ತೊಗೊಂಡು. ಸೊ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಮಾಡೆಲ್ ಕೂಡ ತುಂಬ ಚೆನ್ನಾಗಿದೆ. ಸೊ ತೊಗೊಳ್ಳೋರು ಖಂಡಿತ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ. ತುಂಬ ವೆರೈಟೀಸ್ ಇದೆ. ಇನ್ನು ಇದಕ್ಕೂ ಚೆನ್ನಾಗಿರುವಂಥ ಕಲೆಕ್ಷನ್ ಎಲ್ಲ ಇದೆ. ಇದರಲ್ಲಿ ಈ ಕಡೆ ದೊಡ್ಡದಾಗಿರುವಂಥದ್ರಲ್ಲಿ 2 ರ್ಯಾಕ್ ಕೊಟ್ಟಿದ್ದಾರೆ, ಮಿಕ್ಕಿರೋದೆಲ್ಲ ಚಿಕ್ಕ ಚಿಕ್ಕದು ಈ ಥರ ಇದೆ ಇದು. ಸೊ ನೋಡಿ, ಏನೇ ವಸ್ತುಗಳನ್ನಾಗಲಿ ನಾವು ಎಷ್ಟು ನೀಟಾಗಿ ನೋಡ್ಕೊಳ್ತೀವೋ ಅಷ್ಟು ಲೈಫ್ ಇರುತ್ತೆ ಎಲ್ಲದ್ರದ್ದು. ಇನ್ನು ಇದರಲ್ಲಿ ನಾನು ರೇರಾಗಿ ಬಳಸುವಂಥ ಕಿಚನ್ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಮಿಕ್ಕಿರೋ ಕಡೆ ಎಲ್ಲ ಬುಕ್ಸು, ಪೆನ್ಸು, ರಿಮೋಟು ಅಂತ ಹೇಳ್ಬಿಟ್ಟು ಇಟ್ಟಿರೋದು. ಹಾಗೆ ನ್ಯೂಸ್ ಪೇಪರು ತುಂಬ ಚೆನ್ನಾಗಿದೆ. ಟಿ ವಿ ಕೆಳಗಡೆ ಇಡೋದಕ್ಕೆ ಪರ್ಫೆಕ್ಟ್ ಆಗಿರುವಂಥ ಟೇಬಲ್ ಅಂತಲೇ ಹೇಳ್ಬೋದು. ಇನ್ನು ಈ 3 ಪೀಸ್ ಕುಕ್ಕಿಂಗ್ ಸೆಟ್ ಬಗ್ಗೆ ಕೂಡ ನನಗೆ ಕಾಮೆಂಟ್ ಬಂದಿತ್ತು. ಯಾವಾಗಲೂ ಹೆಲ್ದಿ ಅಂತ ಹೇಳ್ತೀರಾ, ನೀವೇ ನಾನ್ ಸ್ಟಿಕ್ ಪ್ಯಾನಲ್ಲಿ ಕುಕ್ ಮಾಡ್ತೀರಾ ಅಂತ ಹೇಳಿ. ಖಂಡಿತ ಇದು ನಾನ್ ಸ್ಟಿಕ್ ಪ್ಯಾನ್ ಅಲ್ಲ, ನೋಡೋದಕ್ಕೆ ಆ ಥರ ಇದೆ ಅಷ್ಟೇ. ಇದು ಬಂದು ವಂಡರ್ ಚೆಫ್ ಅವರ 3 ಪೀಸ್ ಕುಕ್ಕಿಂಗ್ ಸೆಟ್ಟು. ಇದು ಕುಕ್ಕಿಂಗ್ ಈಸಿ ಆಗಲಿ, ತೊಳೆಯೋದಕ್ಕೆ ಈಸಿ ಆಗಲಿ ಅಂತ ಮಾಡಿರುವಂಥ ಒಂದು ಪ್ರಾಡಕ್ಟು. ಸೊ ಇದನ್ನು ತೊಗೊಂಡ್ಬಿಟ್ಟು ಆಲ್ರೆಡಿ 5 ಇಯರ್ಸ್ ಮೇಲಾಯಿತು. ತೊಗೊಂಡಾಗ ಹೇಗೆ ಹೊಸ್ತಿತ್ತು ಇವತ್ತಿಗೂ ಹಾಗೇ ಇದೆ, ನೀವು ನೋಡ್ಬೋದು. ನಾನ್ ಸ್ಟಿಕ್ ಅಂದರೆ ನಾವು ಅಡುಗೆ ಮಾಡ್ತಾ ಮೇಲಿರುವಂಥ ಕೋಟಿಂಗ್ ಎಲ್ಲ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಒಂದು ಲೈನ್ ಕೂಡ ಬಿದ್ದಿಲ್ಲ. ನಾನು ಕಟ್ಟಿಗೆ ಸ್ಪೂನ್ ಬಳಸ್ತೀನಿ, ಸ್ಟೀಲಿನ ಸ್ಪೂನ್ ಬಳಸ್ತೀನಿ. ನೀವು ರೆಗ್ಯುಲರ್ ಆಗಿ ಅಡುಗೆ ಮಾಡೋದನ್ನು ನೋಡಿರ್ತೀರ ವೀಡಿಯೋದಲ್ಲಿ. ಸೊ ಮೀಡಿಯಮ್ಮು, ಸ್ಮಾಲ್ ಏನಿದೆ ಅಲ್ಲ, ಅದನ್ನು ರೆಗ್ಯುಲರ್ ಆಗಿ ಬಳಸ್ತೀನಿ. ಲಾರ್ಜ್ ಅನ್ನೋದು ತುಂಬ ಕಡಿಮೆ ನಾನು. ಸೊ ಇದು ತುಂಬಾ ಚೆನ್ನಾಗಿರುವಂಥ ಪ್ರಾಡಕ್ಟು. ನಾನು ತೊಗೊಂಡಾಗ ಒಂದು 2200-300 ಇರ್ಬೋದೇನೋ ಅಂತ ಅನ್ಕೊಳ್ತೀನಿ, ಸರಿಯಾಗಿ ನೆನಪಿಲ್ಲ. ಬಟ್ ಇವತ್ತು ಈ ಪ್ರಾಡಕ್ಟ್ ಬಂದು 4600 ಏನೋ ಇದೆ. ಸೊ ತುಂಬ ರನ್ನಿಂಗಲ್ಲಿರುವಂಥ ಪ್ರಾಡಕ್ಟು, ಅಡುಗೆ ಮಾಡೋದಕ್ಕೆ ಯೋಗ್ಯ ಇರುವಂಥ ಪ್ರಾಡಕ್ಟ್ ಇದು. ಖಂಡಿತ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಖಂಡಿತ ಒಂದು ಸರಿ ಚೆಕ್ ಮಾಡಿ ನೋಡಿ. ಇದಕ್ಕೆ ಬಳಸಿರುವಂಥ ಮೆಟೀರಿಯಲ್ ಬಂದು ಸಿರಾಮಿಡ್ ಅಂತ ಹೇಳಿ. ಸೊ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿಕರ ಇಲ್ಲ ಅಂತ ಹೇಳ್ತಾರೆ. ಏನು ಈಸಿಯಾಗಿ ಕುಕ್ ಮಾಡ್ಕೊಂಬಿಟ್ಟು ಈಸಿಯಾಗಿ ನಾವು ಅದನ್ನು ಕ್ಲೀನ್ ಮಾಡ್ಕೊಬೋದು. ಸೊ ಅದು ಬೆನಿಫಿಟ್ ಇದೆ ಇದರಲ್ಲಿ. ಇನ್ನು ಈವ್ನಿಂಗ್ ಟೈಮು ಮಕ್ಕಳ ಸ್ನ್ಯಾಕ್ಸಿಗೋಸ್ಕರ ಲೋಟಸ್ ಸೀಡ್ಸ್ನ ಮಾಡ್ತಿದ್ದೀನಿ. ಸೊ ಅವಲಕ್ಕಿ, ಮಂಡಾಳು, ಈ ಥರ ಲೋಟಸ್ ಸೀಡ್ಸ್ ಖಾರದ್ದು ಏನೇ ಇರಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಅದನ್ನೇ ನಾನು ರೆಡಿ ಮಾಡಿಟ್ಟಿರ್ತೀನಿ. ಚಕ್ಲಿ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಅದು ಬಿಟ್ಟರೆ ಬರೀ ಏನು ಮಾಡಲ್ಲ ಅಂತ ಎಷ್ಟೋ ಜನಕ್ಕೆ ಅನಿಸ್ಬೋದು. ಸೊ ನಾನು ಏನೂ ಟ್ರೈ ಮಾಡಲ್ಲ, ಏನೂ ಮಾಡೋಕ್ಕೋಗಲ್ಲ. ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ, ಏನು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ, ಸೊ ಅದನ್ನಷ್ಟೇ ನಾನು ಫಾಲೋ ಮಾಡೋದು. ಅದನ್ನು ಬಿಟ್ಟರೆ ಕೇಕ್ ಮಾಡೋದು, ಬಿಸ್ಕೆಟ್ ಮಾಡೋದು ಅಥವಾ ಬೇರೆ ಥರದ್ದು ಏನೇ ಸ್ನ್ಯಾಕ್ಸ್ ಮಾಡೋದು, ಅದು ಯಾವುದೂ ಮಾಡಲ್ಲ. ಯಾಕಂದರೆ ಯಾವುದೇ ಕಾರಣಕ್ಕೂ ಶುಗರ್ ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಬ್ರೆಡ್ ಅಂತ ವರ್ಷಾನುಗಟ್ಲೆ ಆಗೋಯ್ತು ಮಕ್ಕಳಿಗೆ ಕೊಡದೇನೆ. ಸೊ ಬಿಸ್ಕೆಟ್ನ ಅವಾಗವಾಗ ಕೊಡ್ತಾ ಇರ್ತೀನಿ. ಏನು ಈ ಥರ ಸ್ನ್ಯಾಕ್ಸ್ನ ಕೊಟ್ಬಿಟ್ಟಿರ್ತೀನಿ. ಅವ್ರಿಗೆ ಬೇರೆ ಯಾವುದು ಬೇಕು ಅಂತ ಹೇಳೋದೇ ಇಲ್ಲ. ಸೊ ಅವ್ರು ಕೇಳೋಕ್ಕೆ ಮುಂಚೆನೇ ನನಗೇನು ಬರುತ್ತೆ ನಾನು ಅದನ್ನು ಮಾಡಿ ಮಕ್ಕಳಿಗೆ ಕೊಡ್ತಾ ಇರ್ತೀನಿ. ಇನ್ನು ಈ ಲೋಟಸ್ ಸೀಡ್ಸ್ ಸ್ವಲ್ಪ ಮೆತ್ತಗಿರುತ್ತೆ. ಸ್ವಲ್ಪ ಬೆಣ್ಣೆನ ಹಾಕಿ ಕ್ರಿಸ್ಪಿ ಆಗೋ ಥರ ಅದನ್ನು ಹುರ್ಕೊಂಡು ಮತ್ತೆ ಒಂದು ಸ್ಪೂನ್ ಬೆಣ್ಣೆ, ಹಾಗೆ
ಸ್ವಲ್ಪ ಖಾರ, ಉಪ್ಪು, ಚಾಟ್ ಮಸಾಲ ಬಂದು ಆಪ್ಷನಲ್ಲು, ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ಟೇಸ್ಟಿಯಾಗಿರುವಂಥ ಈ ಲೋಟಸ್ ಸೀಡ್ಸ್ ರೆಡಿ ಆಗುತ್ತೆ. ನಾವು ಇದಕ್ಕೆ ಎಣ್ಣೆ, ತುಪ್ಪ, ಬೆಣ್ಣೆ 3ರಲ್ಲಿ ಯಾವುದಾದ್ರೂ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಬೆಣ್ಣೆ ಅಥವಾ ತುಪ್ಪನೇ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಇದನ್ನು ಸ್ವೀಟಲ್ಲಿ ಕೂಡ ಮಾಡ್ತಾರೆ, ಬೆಲ್ಲ, ಎಳ್ಳು ಎಲ್ಲ ಹಾಕಿ. ಮಕ್ಕಳಿಗೆ ಅಷ್ಟೊಂದೆಲ್ಲ ಸ್ವೀಟ್ಸ್ ಇಷ್ಟ ಆಗಲ್ಲ, ಅವರೆಲ್ಲ ಖಾರದ ಪ್ರೇಮಿಗಳು. ಸೊ ಹಾಗಾಗಿ ನಾನು ಆದಷ್ಟು ಎಲ್ಲನೂ ಖಾರದಲ್ಲಿನೇ ಮಾಡಿಕೊಡ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಈ ಕಡೆ ಸರ್ ಕೂಡ ರೆಡಿಯಾಗಿ ಬಂದು ಕೂತಿದ್ದಾರೆ. ಸೊ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾರೆ. ಥ್ಯಾಂಕ್ಸ್ ಮ್ಯಾಮ್. ಒಂದು ಪ್ಲೇಟ್ ಚೆನ್ನಾಗಾಯ್ತು, ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಕೂಲಾಗ ಏನು ಹೇಳ್ಕೊಟ್ರಪ್ಪ? ಮತ್ತು ಸ್ಕೂಲಾಗ ಇದು ಜಿಕೆ ಟೆಸ್ಟ್ ಹೆಂಗೆ ಬರ್ದಿವತ್ತು? ಚೆನ್ನಾಗಿ ನೀನು ಹೆಂಗೆ ಬರ್ದಿ ವೈಶು? ಅದೇ ನಿಂದು ಯಾವುದಿತ್ತು? ಇಂಗ್ಲೀಷಾ? ಹೆಂಗೆ ಬರ್ದಿ? ಚೆನ್ನಾಗಿ